ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹೆಸರು ಸನ್ವಿತ್ ಗೌಡ HS. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ರಿವರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಣಕಲ್. ಇವತ್ತು ನಮ್ಮ ಮನೆಗೆ ಕಿರಣ್ ಸರ್ ಬಂದಿದ್ದಾರೆ. ಕಿರಣ್ ಅಣ್ಣ ಬಂದಿದ್ದಾರೆ. ಹಲೋ. ನಿನಗೆ ನಿನ್ನ ಮನೆಯಲ್ಲಿ ಯಾವ್ಯಾವ ಜಾಗ ಇಷ್ಟ, ಯಾವ್ಯಾವ ಪ್ಲೇಸ್ ಇಷ್ಟ, ಅದು ನನಗೆ ಒಂದು ರೌಂಡು ನಮ್ಮ ವ್ಯೂವರ್ಸ್ಗೆ ತೋರಿಸ್ಕೊಂಬ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಬೆಡ್ರೂಮ್. ನೀವು ಹೇಳ್ಕೊಡಿ ಬಂದು. ನೀನು ಹಂಗೆ ಮಾಡ್ಕೊಂಡು ಹೋಗು, ನೀನು ನ್ಯಾಚುರಲ್ ಆಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು. ನೀವೇ ಮಾಡಿ. ಇವಾಗ ನಾವೇನು ಬಂದಿದ್ದೀವೋ ಸೊ ಈ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸ್. ಇಲ್ಲಿ ಒಂದು ಹಳ್ಳಿ ಮನೆ, ಅದು ನಿಮಗೆ ನೆಟ್ವರ್ಕ್ ಇರಲ್ಲ, ಏನೂ ಇರಲ್ಲ. ಇಲ್ಲಿ ನೋಡಿ ಕರೆಂಟ್ ಹೋಗಿದೆ, ಜನ್ರೇಟ್ರ್ ಆನ್ ಮಾಡಿದ್ದಾರೆ. ಅಂದರೆ ಇವ್ರ ಮನೆಗೆ ಅಂತಲೇ ಒಂದು ಜನ್ರೇಟ್ರ್ ತಗೊಂಡಿದ್ದಾರೆ ಅಂತಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕಂಡೀಷನ್ನು ಹಿಂಗಿದೆ ಅಂತ. ನಮಸ್ಕಾರ ಎಲ್ಲರಿಗೂ. ನಾವು ನೆನ್ನೆ ಏನು ಬಂದ್ವೋ ಲೊಕೇಶನ್ನು, ಸೊ ಅಲ್ಲಿಂದ ಒಂದು ಸಣ್ಣ ಟ್ರೆಕ್ಕಿಂಗ್ ಪಾಯಿಂಟ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಳ್ಳೆ ತಿಂಡಿ ಆಯಿತು, ಚಪಾತಿ ಮತ್ತು ಚಟ್ನಿ. ಪೀಸ್ ಚಟ್ನಿ ಏನು ಸಕಲಾಗಿದೆ. ತಿಂಡಿ ಮುಗಿಸ್ಕೊಂಡು ಈಗ ಮತ್ತೆ ಎಲ್ಲ ಬಂದು ರೆಡಿ ಆಗ್ತಾಯಿದ್ವಿ. ಸೊ ನಮ್ಮ ಜೊತೆ ಟ್ರೆಕ್ಕಿಂಗ್ ಪಾರ್ಟ್ನರ್ಸ್ ಯಾರಿದ್ದಾರೆ ಅಂತಂದರೆ ಸನ್ವಿತ್ ಇದ್ದಾನೆ. ನೀವು ಇಲ್ಲಿಗೆ ಏನಾದರೂ ಬರಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಒನ್ ಟ್ರಾವೆಲ್ಸ್ ಏನಿದೆಯೋ ವಿನಯ್ ಅವ್ರು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ DM ಮಾಡಿ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಇಲ್ಲಿ ಕೊಟ್ಟಿರ್ತೀನಿ. ಓಕೆ, ಏನಿಲ್ಲ ಕತ್ತಿ. ಸೊ ಈಗ ಆ ಗುಡ್ಡಕ್ಕೆ ಹೋಗ್ಬೇಕು ಅಂತಂದರೆ ಒಂದು ಕಿಲೋಮೀಟ್ರು ಆ್ಯಕ್ಚುಲಿ ನಡ್ಕೊಂಡೇ ಹೋಗ್ಬೋದು, ಇರಲಿ ಅಂತೇಳಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವು ಈ ಕಡೆಗೆ ಹೋಗ್ತಾ ಇದ್ದೀವಿ. ಈ ಗುಡ್ಡಕ್ಕೆ ತಾನೇ ನಾವು ಹೋಗೋದು, ಮೇಲಕ್ಕೆ ತಾನೇ. ಏನು ಚೆನ್ನಾಗಿದೆ ಲೊಕೇಶನ್ ಇದು. ಕಾಫಿ ತೋಟ ಇದು ಪ್ರೈವೇಟ್ ಏರಿಯಾ ಇದು. ಎಸ್ ನೋಡಿ, ಗಾಡಿ ಇವಾಗ ಇಲ್ಲಿವರೆಗೂ ಬಂತು, ಇಲ್ಲಿ ಪಾರ್ಕ್ ಹಾಕಿದ್ದೀವಿ. ಸೊ ಈಗ ಒಂದು 20 ನಿಮಿಷ ನಾವು ಹಿಂಗೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಹೆವಿ ಆಫ್ ರೋಡ್ ಥರ ಇದೆ ಮಾತ್ರ ಇದು. ಸುಬ್ರಹ್ಮಣ್ಯ ಬೆಟ್ಟ ಕಾಣುತ್ತೆ ಅದು ಆ ಕಡೆ. ಏನು ಸುತ್ತ ಬೆಟ್ಟನೇ ಇದೆ. ಚಾರ್ಮುಡಿ ಘಾಟ್ ನೋಡಿ ಕಾಣಿಸುತ್ತೆ. ಹೆಂಗಿದೆ? ಚೆನ್ನಾಗಿದೆಯಾ? ಎಷ್ಟು ದಿನಕ್ಕೆ ಒಂದ್ಸಲ ಬರ್ತೀವಿ ಇಲ್ಲಿಗೆ? ವಾರದಲ್ಲಿ ಒಂದ್ಸತಿ ಫಿಕ್ಸ್. ಎಷ್ಟನೇ ಕ್ಲಾಸ್ ಈಗ? 3rd. 3ನೇ क्लास. आपका हिंदी कैसा मालूम है? कार्टून्स देखकर. खाली कार्टून देखकर आप कैसा? वो मैं बहुत सालों से बस कार्टून देखता था ना, छोटे बचपन में, तो मुझे हिंदी में सीख गया. और what about English? Your English knowledge is also good, right? Yes. How do you learn English? From school or from TV? From TV. Is that possible to learn English by watching movies, series or like that? Yes. Is that possible? Yes, possible. 3ನೇ ಕ್ಲಾಸ್ ಹುಡುಗ ಇವನು. ಯಾವುದೋ ಒಂದು ರಿಮೋಟ್ ಹಳ್ಳಿನಲ್ಲಿದ್ದಾನೆ. ಇವನು ಕಾರ್ಟೂನ್ನ ನೋಡಿ ನಾನು ಇಂಗ್ಲೀಷ್ ಕಲ್ತಿದ್ದೀನಿ, ಹಿಂದಿ ಕಲ್ತಿದ್ದೀನಿ ಅಂತ ಹೇಳ್ತಾನೆ. ಹಿಂದಿ ಇವನು ಮಾತಾಡಬೇಕಾದ್ರೆ ಯಾವುದೋ ಪ್ರಾಪರ್ ನಾರ್ತ್ ಸೈಡ್ ಹುಡುಗನೇ ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಇದನ್ನೇ ಹೇಳೋದು ಕಮ್ಯುನಿಕೇಷನ್ ಸ್ಕಿಲ್ ಅಂತ. ಇದೆಲ್ಲ ಪ್ರಕೃತಿ ಕೊಡೋಂಥದ್ದು. ಈಗ ಸಿಟಿಲಿ ಅಷ್ಟೆಲ್ಲ ಕೋಚಿಂಗ್ ಕಳಿಸಿ ಮಾಡಿ ಕಲಿಯೋದು ಬೇರೆ, ಇಲ್ಲಿ ಯಾವುದೋ ಇರೋದ್ರಲ್ಲೇ ನೋಡಿ ಕಲಿಯೋದಿದೆ ಗೊತ್ತಾ, ಅದು ತುಂಬ ದೊಡ್ಡದು. ಆ್ಯಂಡ್ ಆಟ್ಸಪ್ ಟು ಮೈ ಬಾಯ್, ನಿಮಗೆ ಒಳ್ಳೆ ಭವಿಷ್ಯ ಇದೆ. ನಿನಗೆ ಫ್ಯೂಚರಲ್ಲಿ ತುಂಬ ದೊಡ್ಡವನಾಗ್ತೀಯ. ಪ್ರಾಮಿಸ್ ಮಾಡಿದ್ಯಾ ನೀನು ನನಗೆ? ಏನಂತ? ದೊಡ್ಡನಾಗಿ ಒಳ್ಳೆ ಕೆಲಸಕ್ಕೆ ಸೇರಿಕೊಡ್ತೀನಿ. ಇನ್ನೊಂದು ಸಲ ಪ್ರಾಮಿಸ್ ಮಾಡ್ಬಿಡು, ವಿಡಿಯೋ ಇರುತ್ತೆ ಅವಾಗ. ಓಕೆ ಬಾ. ಬರ್ತಿದ್ವಲ್ಲ, ಒಂದು ಗುಂಡಿ ಮಾಡಿ ಇರ್ತಿದ್ವಿ. ದನಗಳೆಲ್ಲ ಬಂದು ನೀರು ಕುಡ್ಕೊಂಡು ಹೋಗ್ತವೆ. ನೋಡ್ರಿ, ಇದು ಟಾಪಲ್ಲಿ ಬಂದರೆ ಹೆಂಗೈತೆ ಅಂತ. ಪೀಕಿಗೆ ಬಂದ್ವಿ. ಅಪ್ಪ ನಾನು ಈ ಕಡೆ ಬಂದ್ಬಿಡ್ತೀನಿ ಇರಪ್ಪ.
ಅವತ್ತಕ್ಕೆ ನೋಡಿ. ಇವತ್ತು ಇರಿ ಅಂತಂದಿದ್ದ. ಬರಲಾ? ಏನಿಲ್ಲ ಸುಮ್ಮನೆ ಇರಿ. ಅಕ್ಕ ಬರೋದಾ? ಬಾಯ್ ಬಾಯ್ ಬಾಯ್. ಬೇಜಾರಾಗಿದ್ದಾನೆ ಅವನು. ಬೇಜಾರೇನಿಲ್ಲ, ಅವ್ರ ಕೆಲಸ ಇಲ್ಲ, ಅವ್ರಿಗೆ ಹೊರಡಲೇಬೇಕಲ್ಲ. ಓಕೆ, ಹೆವಿ ಬಿಸಿಲಿದೆ, ಒಟ್ಬಿಡ್ತೀವಿ ಬೇಗ ಬಾ. ಆ್ಯಕ್ಚುಲಿ ನಮಗೆ ಈಗ ನೀವು ನೋಡಿದ್ರಲ್ಲ, ಡ್ರೋನ್ ಶಾಟ್ಸ್ ಆಗಿರ್ಬೋದು ಅಥವಾ ಟ್ರೆಕ್ಕಿಂಗ್ ಆಗಿರ್ಬೋದು, ಆ್ಯಂಡ್ ಸಂದೇಶನೂ ಕೂಡ ಅಷ್ಟೇ. ಪಾಪ ಒಳ್ಳೆ ಟ್ರೀಟ್ ಮಾಡಿದ್ರು, ಒಳ್ಳೆ ಊಟ ಚೆನ್ನಾಗಿತ್ತು. ಈ ಹಳ್ಳಿ ಹೆಂಗಿದೆ ಅಂತಂದರೆ ತುಂಬ ಪೀಸ್ಫುಲ್ಲಾಗಿದೆ. ಒಂದೇ ಒಬ್ಬರು ಇಲ್ಲಿ ನಡೆದಾಡೋಂಥ ಶಬ್ದನೂ ಕೇಳಿಸ್ಲಿಲ್ಲ ನನಗೆ. ಸೊ ಈಗ ನಮ್ಮ ಪಯಣ ಎಲ್ಲಿಗೆ ಅಂತಂದರೆ, ಆ್ಯಸ್ ಯೂಶ್ವಲ್ ನಾವು ನೆನ್ನೆ ಪ್ಲ್ಯಾನ್ ಮಾಡ್ದಂಗೆ ಇವಾಗ ಕುದುರೆಮುಖಕ್ಕೆ ಹೋಗ್ತಾ ಇದ್ದೀವಿ. ಒಂದಿನ ಇಲ್ಲಿ ಎಕ್ಸ್ಟೆಂಡ್ ಆದಂಗೆ ಆಯಿತು, ಬಟ್ ಸಮ್ಹೌ ನಾವಂತೂ ಎಂಜಾಯ್ ಮಾಡಿದ್ವಿ. ಓಕೆ, ಬಂದ್ವಿ ನೋಡಿ ಚಾರ್ಮುಡಿ ಘಾಟ್ಗೆ. ಪೆಟ್ರೋಲ್ ಹಾಕ್ಸ್ಕೊಬಿಡೋಣ, ಮಧ್ಯದಲ್ಲಿ ಹಾಕ್ಸ್ದಾ? ನಂದು ಹಾಕ್ಸ್ಬೇಕು ಆ್ಯಕ್ಚುಲಿ. ವಿನಾಯಕ್ ಯಾರು? ಹಾಂ, ವಿನಯ್ ಹೌದಾ? ಹಾಂ, ಕೇಳಿದೆ ಅಂತ ಹೇಳಿ. ಹೌದಾ? ನಮಗೆ ಆ್ಯಕ್ಚುಲಿ ಲೇಟ್ ಆಗುತ್ತೆ. ಅವ್ರು ಬರೋದು ಲೇಟ್ ಆಗುತ್ತಾ? ಸರಿ, ನಾವು ಹಂಗಾರೆ ಪೆಟ್ರೋಲ್ ಹಾಕ್ಸ್ಕೊಂಬರ್ತೀವಿ. ಹಾಂ, ಚೆನ್ನಾಗಿ ಎಂಜಾಯ್ ಮಾಡಿ ಎಲ್ಲರೂ. ಒಂದು ಸೆಲ್ಫಿ ತಗೊಳ್ಳಿ ಬ್ರೋ, ನೀವು ಯಾಕೆ ಹೇಳಿಲ್ಲ? ಇರಿ. ಇಲ್ಲ, ಆಗತ್ತೆ. ಎಲ್ಲ ಸಿರ್ಸಿನಾ? ಹಾಂ, ನಮ್ದೆಲ್ಲ ಒಂದೇ ಊರು. ಚೈಲ್ಡ್ಹುಡ್ ಫ್ರೆಂಡ್ಸು, ಚಡ್ಡಿ ದೋಸ್ತರು. ಹವ್ಯಕ ಕನ್ನಡನಾ ನೀವು ಮಾತಾಡಿದ್ದು? ನಾನು ಬಂದಿದ್ದೆ ಸಿರ್ಸಿಗೆ ಯಾವಾಗ. ಸರಿ ಬ್ರೋ, ಎಂಜಾಯ್ ಮಾಡಿ. ಹಾಂ, ಸಿಗೋಣ. ಹಾಂ, ಥ್ಯಾಂಕ್ ಯು. ನಾನು ಫೋನ್ ಮಾಡಿದೆ, ಎಲ್ಲ ಹೋಗಿತ್ತ ರಾಕೇಶ್ ಹೇಳಿದ್ರಾ? ರಾಕೇಶ್ ಹೇಳಿದ ಆಮೇಲೆ ಅದಕ್ಕೆ ಮಾತಾಡ್ಸ್ಕೋಗೋಣ ಅಂತೇಳಿ ಇದ್ದೆ ನಾನು ನಿಮ್ದು. ಹೌದಾ? ಮತ್ತೆ ಬರೋದಲ್ಲ ನೀವು ಬಾಸ್ ಆದ್ರಲ್ಲ, ನಂಬರ್ ಇದು ಮಾಡಿದೆ ಮತ್ತೆ. ಓಲಿ ಬಿಡಿ, ಆರಾಮ್ ತಾನೆ? ಸಿಗುವ ಹಂಗಾದ್ರೆ. ಹಾಂ, ಯಾವುದು ರಾಮ್ ಪ್ರಸಾದ್ ಅಲ್ವಾ? ಏನೇನು ಸಿಗುತ್ತೆ ಇಲ್ಲಿ? ನೀರು ದೋಸೆ, ಪರೋಟ, ಚಪಾತಿ. ಓಕೆ, ಸರಿ. ನಾನು ವಾಪಸ್ ಬರಬೇಕಾದ್ರೆ ತಿಂತೀನಿ, ಯಾಕಂದರೆ ಈಗ ಅಲ್ಲಿ ಮನೇಲಿ ತಿಂದಿದ್ದೀನಿ. ಬಟ್ ವೀಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಈಗ ನೀವು ಕಡೆ ಹೋಗ್ತಿದ್ದೀರಿ? ನಾನೀಗ ನೋಡೋಣ, ಕಳಸ ಕುದುರೆಮುಖ ಒಂದು ರೌಂಡ್ ಹಾಕೊಂಬರೋಣ ಅಂತ. ರಿಟರ್ನ್ ಬರ್ಬೇಕಾದ್ರೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್. ಎಸ್, ಓಕೆ, ಬನ್ನಿ ಇವಾಗ. ಬಾ, ಕಳಸದ ಕಡೆ ನಮ್ಮ ಪಯಣ ಶುರುವಾಗಿದೆ. 6-7 ತಿಂಗಳಾಗಿತ್ತು ಅನ್ಸುತ್ತೆ ನಾನು ಬಂದು. ಮಳೆ ಇತ್ತಲ್ಲ, ಆ ಟೈಮಲ್ಲಿ ಬಂದಿದ್ದು. ನಾನು ಮತ್ತು ಒಂಟಿ ಬಂದಿದ್ವಿ. ಕುದುರೆಮುಖನ ಸಖತ್ತಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ ಆವಾಗ. ಈ ಸಲನೂ ಕೂಡ ಅಂದ್ಕೊಂಡಿದ್ದೀವಿ ಈ ಬೇಸಿಗೆ ಅಂದರೆ ಲೈಕ್ ಈಗ ಮಳೆ ಇಲ್ಲದೇ ಇರೋ ಟೈಮಲ್ಲಿ ಕುದುರೆಮುಖ ಹೆಂಗಿರುತ್ತೆ ಅಂತ ಅದನ್ನು ನೋಡ್ಬಿಡೋಣ. ಕುದುರೆಮುಖ ನಾವು ಬರೋದು ಯೂಶ್ವಲಿ ಏನಕ್ಕೆ ಅಂತಂದರೆ ಒಂದು ಬೆಸ್ಟ್ ಪ್ಲೇಸ್ ಟು ರಿಲ್ಯಾಕ್ಸು. ಸೊ ಇವಾಗ ಆ ಕಾಫಿನ ದಾಟ್ಕೊಂಡು ನೋಡಿ ಟೀ ಎಸ್ಟೇಟ್ ಹತ್ರ ಬಂದಿದ್ದೀವಿ. ಕೆಳಗೂರು ಟೀ ಎಸ್ಟೇಟ್ ಅಂದ್ಕೊತೀನಿ. ಇದು ಕಾಣಿಸ್ತಾ ಇದೆ ಅಲ್ಲ, ಏನು ಚೆನ್ನಾಗಿದೆ ನೋಡಿ. ಕೆಳಗೂರು ಟೀ ಎಸ್ಟೇಟ್ ಕಾಣಿಸ್ತಾ ಇದೆಯಾ ಅಲ್ಲಿ? ಕೆಳಗೂರು ಹೈಟ್ ಕಾಫಿ ಅಂತ. ಸೊ ಅದು ಆ್ಯಕ್ಚುಲಿ ಇಲ್ಲಿ ಫ್ಯಾಕ್ಟ್ರಿ ಅದು. ಬಟ್ ಪರ್ಮಿಷನ್ ಸಿಗುತ್ತಾ ಏನೋ ಗೊತ್ತಿಲ್ಲ ನನಗಂತೂ. ನೋಡೋಣ ಇಲ್ಲಿ ಯಾವುದಾದ್ರೂ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ. ಶ್ರೀಲಂಕಾದಲ್ಲಿ ಕಾಫಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ನೋಡಿದ್ವಿ. ನಮ್ಮೂರಲ್ಲಿರೋ ಕಾಫಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಟೀಯನ್ನು ಇದು ಮಾಡೋಂಥದ್ದು ಹೆಂಗಿರುತ್ತೆ ಅಂತ ನೋಡೋಂಥ ಪ್ರಯತ್ನ ಮಾಡೋಣ. ಓಕೆ, ಇದು ನೋಡಿ ಸುಂಕಸಾಲೆ ಅಂತ ಊರ ಹೆಸರು. ಅಲ್ಲೆಲ್ಲ ಅಷ್ಟೊಂದು ಬಿಸಿಲು ಹೊಡಿತಲ್ವಾ, ಇಲ್ಲಿ ನೋಡಿ ಏನು ತಣ್ಣಗೆ ಫೀಲ್ ಆಗ್ತಿದೆ ಅಂತ. ರೋಡ್ ಇದ್ದಾಗ ಊರನ್ನ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅದೇ ಆ ಕಚ್ಚಾ ರೋಡ್ ಇತ್ತಲ್ಲ, ಆ ಥರ ಇದ್ದಾಗ ಊರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅಸಹ್ಯವಾಗಿರುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಟೈಮ್ ಎಕ್ಸಾಕ್ಟಾಗಿ 1 ಗಂಟೆ 40 ನಿಮಿಷ ಕಳಸಾಗೆ ಬಂದು ಸೇರಿದ್ವಿ. ಕಳಸದಲ್ಲಿ ಎಲ್ಲ ಅರೇಂಜ್ಮೆಂಟ್ಸು ವಿನಯ್ ಇದ್ದೇನೆ, ಅದಕ್ಕೆ ವಿನಯನೇ ಮುಂದೆ ಬಿಟ್ಬಿಟ್ಟಿದ್ದೀನಿ. ಬನ್ನೀಗ ಫಸ್ಟ್ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ. ಹಾಯ್ ಬ್ರೋ. ಹಾಯ್, ಆರಾಮ? ಎಲ್ಲಿ ಹೋಟ್ಲ್ ಯಾವುದು? ಇಲ್ಲ, ಇನ್ನೊಂದು ಯಾವುದೋ ಕೆಫೆ ನೋಡಿದ್ದೆ ನಾನು. ನನಗೆ ಸಂಜೆ ಮಾತ್ರ ದೋಸೆ ಸಿಗುತ್ತಲ್ಲ, ಚಂದನ್ ಕರ್ಕೋಗಿದ್ರು ನನಗೆ. ಸರಿ, ಸಂಜೆ ಹೋಗೋಣ ಅಲ್ಲಿಗೆ ಬೇಕಾದರೆ. ಆ್ಯಕ್ಚುಲಿ ನಾನು 10th ಟ್ರಿಪ್ಪಿಗೆ ಬಂದಿದ್ದಾಗ ಇಲ್ಲಿ ನಮ್ಮ ಬಸ್ಸನ್ನು ನಿಲ್ಲಿಸ್ಬಿಟ್ಟು ದೇವಸ್ಥಾನದ ಮುಂಭಾಗನೇ ಅಡುಗೆ ಮಾಡಿದ್ರು. ಆವಾಗ ನಮ್ಮೂರಲ್ಲಿ ನಮಗೆ ಇಂಗ್ಲೀಷ್ ಮಾಸ್ಟ್ರು ಅಮಲ್ರಾಜ್ ಮಾಸ್ಟ್ರು ಅಂತ ಇದ್ದಾರೆ. ಸೊ ಅವ್ರ ಜೊತೆ ಆವತ್ತೇ ಫಸ್ಟು ಅಷ್ಟು ಕ್ಲೋಸಾಗಿ ಕೂತ್ಕೊಂಡು ಮಾತಾಡಿದ್ದು. ಅಲ್ಲಿವರೆಗೂ ಭಯ ಅಂದರೆ ಭಯ, ಹೊಡೆದು ಬಿಸಾಕೋರು ಅವರು. ಹೊಡೆದ್ರೇನು ಕಡಿಮೆ ಹೊಡಿತಾ ಇರಲಿಲ್ಲ, ಬಾಸುಂಡೆ ಬಂದ್ಬಿಡ್ತಾಯಿತ್ತು. ಆದರೆ ಈ ಊರಲ್ಲಿ ಬಂದಾಗ ಪಾಪ ಅವ್ರಿಗೆ ಅದೇನು ಮನಸ್ಸಾಯಿತು ಅನ್ನೋ ಗೊತ್ತಿಲ್ಲ, ಕೂತ್ಕೊಂಡು ಅಷ್ಟು ಚೆನ್ನಾಗಿ ಮಾತಾಡಿದರು. ಸೊ ಕಳಸ ಬಂದಾಗೆಲ್ಲ ಕೂಡ ನಾನು ಆ ಒಂದು ಮೂಮೆಂಟನ್ನ ನೆನೆಸ್ಕೊತೀನಿ. ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಅನ್ನಿಸ್ತು. ಊಟ ಆಯಿತು, ಈಗ ಹೋಗಿ ಆರಾಮಾಗಿ
ರೆಸ್ಟ್ ಮಾಡೋಣ. ಆಗಿದೆ. ಓಕೆ. ನಂದ ಮೈಸೂರು. ಅದೆಲ್ಲ ನೋಡಿದ್ದೀವಿ, ಸುಮಾರು ಸಲ ಬಂದಿದ್ದೀವಿ ಇಲ್ಲಿಗೆ. ಸುಮ್ಮನೆ ಊರು ನೋಡೋಕ್ಕೆ ಬರೋದಷ್ಟೇ. ಹಾಂ, ಎಲ್ಲ ಆಗಿದೆ. ಸುಮ್ಮನೆ ವರ್ಷಕ್ಕೊಂದ್ಸಲ ಹಿಂಗೆ ಬರೋದು, ಊರು ನೋಡ್ಕೊಂಡು ಹೋಗೋದು. ಹಾಂ, ಹೌದಾ? ಹೇಳ್ಬಿಡಿ, ಕೇಳಿದೆ ಅಂತ ಹೇಳ್ಬಿಡಿ. ಈಗ ಆ್ಯಕ್ಚುಲಿ ಕಳಸ ಬಿಟ್ಟು 15 ಕಿಲೋಮೀಟ್ರ್ ಇದೆಯಂತೆ ಅಷ್ಟೇ. ಸ್ವಲ್ಪ ಮುಂದ್ಗಡೆ ಹೋಯ್ತಾರಲ್ಲ ಅವ್ರದ್ದೇ ಅಂತೆ. ಸೊ ಅಲ್ಲಿ ವಿನಯ್ದು ಪ್ಲ್ಯಾನ್ ಏನು ಅಂತಂದರೆ, ಅಷ್ಟೇ ಹತ್ತಿರದಲ್ಲಿ ಯಾವುದೋ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಒಳ್ಳೆ ಸನ್ಸೆಟ್ ಎಲ್ಲ ಆಗೋದು, ಅಲ್ಲಿಗೆ ಹೋಗೋಣ ಅಂತ ಹೇಳ್ದೆ. ಹೋಗೋಣ ಬನ್ನಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಜಿಮ್ನಿ ಕಾರ್ಗಳು ತುಂಬ ಯೂಸ್ ಮಾಡ್ತಾರೆ ಇಲ್ಲಿ. ಯಾಕಂದರೆ ಇಲ್ಲಿಯ ವೆದರ್ಗೆ ಮತ್ತು ಇಲ್ಲಿಯ ಭೌಗೋಳಿಕ ಪ್ರದೇಶಕ್ಕೆ ಜಿಮ್ನಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆಮೇಲೆ ಯೂಶ್ವಲಿ ಕಳಸ ರೋಡ್ ಇದೆ ಗೊತ್ತಾ, ಕಳಸ ದೇವಸ್ಥಾನದಿಂದ ಇಲ್ಲೇ ಮುಂದದವರೆಗೂ ಬಂದರೆ ನಿಮಗೊಂದು ಲೈಕ್ ಓಲ್ಡ್ ಫಾರಿನ್ ಸಿಟಿ ವೈಬ್ ಸಿಗುತ್ತೆ ನೋಡಿ. ಪಾರ್ಕಿಂಗ್ ನೋಡಿ, 2 ಕಡೆ ಇಲ್ಲ, ಒಂದೇ ಒಂದು ಕಡೆ ಪಾರ್ಕಿಂಗ್ ಮಾಡಬೇಕು, ಒಂದು ಸೈಡ್ ಹಾಕ್ಬಿಟ್ಟು ಇನ್ನೊಂದು ಕಡೆ ಖಾಲಿ ಬಿಡಲೇಬೇಕು. ಸೊ ಅದೊಂದು ಸ್ಟ್ರಿಕ್ಟಾಗೆ ಫಾಲೋ ಮಾಡ್ತಾರೆ. ಯಾಕೆಂತಂದರೆ ಸಣ್ಣ ರೋಡ್ ಇದೆ, ಹಂಗೆ ಫಾಲೋ ಮಾಡಲಿಲ್ಲ ಅಂತಂದ್ರೂ ವರ್ಕೌಟ್ ಆಗೋಲ್ಲ ಇಲ್ಲಿ. ಈ ರೋಡ್ ಆ್ಯಕ್ಚುಲಿ ಸಾಕಾಗಿದೆ ಮಾತ್ರ. ಏನು ಸೀನರಿ ನೋಡಿ ಇದು. ಮಳೆಗಾಲಕ್ಕೆ ಬಂದಿದ್ದರೆ ಇನ್ನೂ ಅಲ್ಟಿಮೇಟಾಗಿ ಕಾಣಿಸ್ತಾ ಇತ್ತು. ಓಕೆ, ಹೊರನಾಡಿಗೆ ಬಂದ್ವಿ ನೋಡಿ. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ತಾಯಿ, ಅಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ರಿಮೋಟ್ ಪ್ಲೇಸ್ ಥರ ಹೋಗ್ತಾ ಇದೆ, ಆದರೆ ಸಕಾಲಾಗಿದೆ ಮಾತ್ರ. ಯಪ್ಪ, ಕೆಳಗಡೆ ಎಲ್ಲ ಪ್ರಪಾತ. ಅಯ್ಯೋ, ಕೃತಕವಾದ ಆಫ್ ರೋಡ್ನ ಮಾಡಿ ಇಟ್ಬಿಟ್ಟಿದ್ದಾರೆ. ಒಬ್ಬೊಬ್ರಾಗಿ ಹೋಗ್ಬೇಕು, ಮೀಡಿಯಮ್ ಇದೆ ಅಂತ ಏನಿಲ್ಲ. ಅಂತೂ ಇಂತೂ ಕೊನೆಗೂ ಬಂದ್ವಿ. ಎಷ್ಟು ಕಿಲೋಮೀಟ್ರ್ ಇದೆ ಇದು ಕಳಸದಿಂದ? 20-25 ಇಲ್ವಾ? ಹಾಂ ಹಾಂ ಹಾಂ. ವ್ಯೂವಾ? ಹೌದಾ? ಹ್ಞೂ, ಇದಾ? ನಾವಿವತ್ತು ಉಳ್ಕೊಳ್ಳೋಂಥ ಸ್ಟೇ ಇದೇನೆ. ಸ್ಟೇ ಅಲ್ಲ ಇದು, ಆ್ಯಕ್ಚುಲಿ ಸೇಮ್ ನೆನ್ನೆ ಉಳಿದಿದ್ದಲ್ಲ ಹಂಗೆ ಮನೆ, ಬಟ್ ಸಪ್ರೇಟಾಗಿ ಒಂದು ರೂಮ್ ಇದೆ. ಏನು? ಓ, ಬಂತಾ? ಹೊರಗಡೆ ಕುಡಿಬೋದಲ್ಲ? ಬನ್ನಿ ಹೊರಗಡೆ ಹೋಗೋಣ. ಹೆಂಗಿದೆ ವಿನಿ ಇವತ್ತು ಸ್ಟೇ? ಹೆಂಗಿದೆ? ನಾವು ಹಳ್ಳಿಗೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಮನೆ ಅಲ್ವಾ? ಮನೆ ತಿರುಗಾಡ್ತಾ ಇದ್ವಿ. ಆಕ್ಚುಲಿ ಚೆನ್ನಾಗಿದೆ. ನೆನ್ನೆ ನೋಡಿದ್ದು ಒಂಥರ ಶೇಡ್ ಇತ್ತು, ಇವತ್ತು ನೋಡಿದ್ದು ಇನ್ನೊಂಥರ ಶೇಡ್ ಇತ್ತು ಅಲ್ಲ. ನಿಮ್ಮ ಹೆಸರು ಏನು ಬ್ರೋ? ಸುಜನ್ ಅಂತ. ಸೊ ಸುಜನ್ ಅವ್ರ ಪ್ರಾಪರ್ಟಿ ಇದು ಆ್ಯಕ್ಚುಲಿ. ಬಟ್ ಎಲ್ರಿಗೂ ಆಗತ್ತಾ ಅಂದರೆ? ಹೌದಾ? ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರಬೇಕು. ಓಕೆ, ನೋಡೋಣ. ಸೊ ಇನ್ನೂ ಏನೇನಿದೆ ಅಂತ. ಆ್ಯಕ್ಚುಲಿ ಪ್ಲಾನ್ ಏನು ಅಂತಂದರೆ, ಇವಾಗ ಇಲ್ಲೊಂದು ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಿದ್ದೀವಿ. ಎಲ್ಲಿ ಬರೋದು ವ್ಯೂ ಪಾಯಿಂಟ್? ಪಂಚಮಿಕಲ್ಲು. ಸೊ ಪಂಚಮಿಕಲ್ಗೆ ಹೋಗ್ತೀವಿ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಪಂಚಮಿಕಲ್ದು ವ್ಲಾಗ್ ಕಂಟಿನ್ಯೂ ಆಗುತ್ತೆ.